ಪ್ಲೇಸಸ್ನ ಬ್ಲಾಗ್ಸ್ನ ಮಾಡಬೇಕು ಅಂದರೆ ಇದು ಒಂದು ರೆಸಿಡೆನ್ಸೇ ಆಗಿರಬೇಕು. ಫೇಸ್ ಚೆಕ್, ಹೇರ್ ಸ್ಟೈಲ್ ಚೆಕ್, ಕ್ಯಾಮ್ರಾ ಚೆಕ್, ಡ್ರೆಸ್ ಚೆಕ್ ಅಂತೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಹೊರಡ್ತಾ ಇರೋ ಪ್ಲೇಸ್ ಬಂದು ನಿಮಗೆ ನಾನು ಹೇಳ್ತೀನಿ. ಡೋರ್ನ ಕ್ಲೋಸ್ ಮಾಡಿ ಮನೇಲಿದ್ದಾಗಲೇ ಕ್ಯಾಬ್ನ ಬುಕ್ ಮಾಡಿಬಿಟ್ಟಿದ್ದೆ, ಸೊ ದಟ್ ಯಾವುದು ವೇಟಿಂಗ್ ಇರೋದಿಲ್ಲ ಅಂತ ಹೇಳಿ ಕ್ಯಾಬ್ ಟಕ್ಕಂತ ಬಂದೇ ಬಿಡ್ತು. ಸರಿ, ಕ್ಯಾಬ್ ಹತ್ತಿ ಇವಾಗ ಹೋಗ್ತಾ ಇರೋ ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ ಎಂಬಿಆರ್ ಸಿಟಿ ಡಿಸ್ಟ್ರಿಕ್ಟ್ 7 ನಾಡ್ ಅಲ್ ಅಸೈಬಾ 1 ದುಬೈಯಲ್ಲಿ. ನೋಡೋದಕ್ಕೆ ಟ್ರಾಫಿಕ್ ಕಮ್ಮಿ ಅಂತಾನೆ ಕಾಣಿಸ್ತಿದೆ, ಆದರೆ ಬಟ್ ತುಂಬಾ ಟ್ರಾಫಿಕ್ ಇತ್ತು. ದುಬೈಲಿ ಯಾಕೆ ಇಷ್ಟು ಟ್ರಾಫಿಕ್ ಆಗಿದೆ ಇವಾಗ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಟ್ರಾಫಿಕ್ ಜಾಸ್ತಿ ಇತ್ತು, ಹೋಗೋಷ್ಟೊತ್ತಿಗೆ 1 hour ಆಯಿತು. ಆದರೆ ನಾವಿಲ್ಲಿ ಹೋಗಿದ್ದ ಪ್ಲೇಸ್ ವರ್ತಾ ಇಲ್ವಾ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಿಕಾಸ್ ನಾವು ಕ್ಯಾಬ್ಗೆ ಪೇ ಮಾಡಿದ ಅಮೌಂಟ್ ಬಂದು 120 AED. ಹಾಗಾದರೆ ಇಂಡಿಯನ್ ರುಪೀಸ್ ಪ್ರಕಾರ 2760 ರೂಪಾಯಿ ಆಗುತ್ತೆ. ಆದರೆ ಈ ಹೋಗೋ ಪ್ಲೇಸ್ ಬಂದು ನಮಗೆ ಫ್ರೀ ಎಂಟ್ರಿ ಇರುತ್ತೆ. ಫ್ರೀ ಎಂಟ್ರಿ ಆದರೂ ಕ್ಯಾಬಲ್ಲಿ ಹೋಗೋದಕ್ಕಾದರೂ ಅಮೌಂಟ್ ಕಟ್ಟಲೇಬೇಕು. ಅದಕ್ಕಾದರೂ ನಿಮಗೆ ವರ್ತಾ ಇಲ್ವಾ ಅಂತ ನಾನು ಹೇಳಲೇಬೇಕು. ನಾವು ಬಿಟ್ಟಾಗ ಟೈಮ್ ಬಂದು 5 ಗಂಟೆ ಆಗಿತ್ತು. ದುಬೈಲಿ ಬಿಸಿಲು ಜಾಸ್ತಿ ಆಗಿದೆ. ಬೆಳಿಗ್ಗೆ ಟೈಮಲ್ಲಂತೂ ಎಲ್ಲೂ ಈಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. 2024 ಅಂತ ಎಂಟ್ರಿ ಅಲ್ಲೇ ತಗೊಂಡು ಒಳಗಡೆ ಹೋದರೆ ತುಂಬಾ ಸೆಕ್ಯೂರಿಟಿ ಗಾರ್ಡ್ಸ್. ನಮಸ್ತೆ, ಅರಬಿಕಲ್ಲಿ ಮರ್ಹಬಾ. ಇವತ್ತು ನಾನು ಬಂದಿರೋ ಪ್ಲೇಸ್ ಬಂದು ಕೇತುರ. ಬ್ಲಾಗರ್ಸ್ ಎಲ್ಲ ಬರ್ತಾರೆ ದುಬೈಗೆ, ದೊಡ್ಡ ದೊಡ್ಡ ಪ್ಲೇಸ್ ಆದಂಥ ಬುರ್ಜ್ ಖಲೀಫಾ, ದುಬೈ ಮಾಲ್ ಅದೆಲ್ಲ ನೋಡಿಕೊಂಡು ಬ್ಲಾಗ್ಸ್ನ ಮಾಡ್ತಾರೆ. ಆದರೆ ಈ ಪ್ಲೇಸಸ್ನ ಬ್ಲಾಗ್ಸ್ನ ಮಾಡಬೇಕು ಅಂದರೆ ಇದು ಒಂದು ರೆಸಿಡೆನ್ಸೇ ಆಗಿರಬೇಕು. ಯಾಕಂದರೆ ಈ ಪ್ಲೇಸಸ್ ಎಲ್ಲ ತುಂಬಾ ಸೀಕ್ರೆಟ್ ಆದಂಥ ಪ್ಲೇಸಸ್, ಆದರೆ ತುಂಬಾ ಚೆನ್ನಾಗಿರೋ ಪ್ಲೇಸಸ್. ನಾನಿವತ್ತು ನಿಮಗೆ ಈ ಪ್ಲೇಸ್ ಬಗ್ಗೆ ತೋರಿಸ್ತೀನಿ. ಇದು ಹೇಗಿದೆ, ಇದು ಏನು ಅಂತೆಲ್ಲ ಹೇಳ್ತೀನಿ. ನನ್ನ ಜೊತೆ ಬನ್ನಿ. ಇದು ಒಂದು ಹ್ಯೂಜ್ ಕಲೆಕ್ಷನ್ಸ್ ಆಫ್ ರೋಲ್ಸ್ ರಾಯ್ಸ್ ಅಂತಲೇ ಹೇಳ್ಬೋದು. ಆಲ್ ಎಕ್ಸ್ಪೆನ್ಸಿವ್ ಕಾರ್ಸ್, ಡಿಫ್ರೆಂಟ್ ಕಲರ್ ವೇರಿಯಂಟ್ಸಲ್ಲಿ ಕೂಡ ನಾವು ಈ ಕಾರ್ಸ್ನ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ರೋಲ್ಸ್ ರಾಯ್ಸ್ನ ನಾವು ನೋಡೋದೇ ಎಷ್ಟು ಖುಷಿಯಾಗಿರುತ್ತೆ. ಅದರಲ್ಲೂ ಇಷ್ಟೊಂದು ಕಲರ್ಸಲ್ಲಿ, ಇಷ್ಟೊಂದು ವೇರಿಯಂಟಲ್ಲಿ ನೋಡೋದು ತುಂಬಾ ಇಷ್ಟ ಆಗುತ್ತೆ. ಕಾರ್ಸ್ ಲವರ್ಸ್ಗಂತೂ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಅನಿಸುತ್ತೆ, ತುಂಬಾ ಇಷ್ಟ ಆಗುತ್ತೆ ಕೂಡ. ಬಿಕಾಸ್ ಅಲ್ಲಿ ಅಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಇತ್ತು. ಓಲ್ಡ್ ಮಾಡೆಲಿಂದ ಹೊಸ ಮಾಡೆಲ್ವರೆಗೂ ಡಿಫ್ರೆಂಟ್ ಕಲರ್ಸಿಂದ ಡಿಫ್ರೆಂಟ್ ಲುಕ್ ಕೊಡೋ ಕಾರ್ಸ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಪ್ಲೇಸ್ಗೆ ತುಂಬಾ ಚೆನ್ನಾಗಿರೋ ಲೈಟಿಂಗ್ ಕೊಟ್ಟು ಕಾರ್ಸ್ನ ತುಂಬ ಬ್ರೈಟಾಗಿ ಕಾಣೋ ಹಾಗೆ ಮಾಡಿದರು. ಪ್ಲೇಸ್ ಬಂದು ತುಂಬಾ ಕಾಮ್ ಆಗಿತ್ತು. ಯಾರು ತುಂಬ ಸೈಲೆಂಟ್ ಆಗಿರೋ ಪ್ಲೇಸ್ನ ಇಷ್ಟಪಡ್ತೀರೋ ಅವ್ರಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಫ್ಲಾಗ್ಸ್ ಕೂಡ ಎಲ್ಲ ಕಂಟ್ರಿ ಫ್ಲಾಗ್ಸ್ನ ಇಲ್ಲಿ ಹಾಕಿದ್ರು. ತುಂಬಾ ಯೂನಿಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ವಿತ್ ಲೈಟಿಂಗ್ಸ್ ಇಟ್ ವಾಸ್ ಲುಕಿಂಗ್ ಸೋ ಗುಡ್. ಇನ್ನೊಂದು ಲೈನ್ ಇದೆ ನೋಡಿದ್ರಾ, ಫಾಲಿಂಗ್ ಇನ್ ಲವ್ ಇಸ್ ಈಸಿ ಬಟ್ ಸ್ಟೇಯಿಂಗ್ ಇನ್ ಲವ್ ಇಸ್ ವೆರಿ ಸ್ಪೆಷಲ್. ಇದನ್ನ ಅರ್ಥ ಎಷ್ಟು ಸುಂದರವಾಗಿದೆ ಅಂದ್ರೆ, ಲವ್ ಮಾಡೋದು ತುಂಬಾ ಈಸಿ ಬಟ್ ಲವ್ ಅಲ್ಲಿ ಕೊನೆವರೆಗೂ ಇರೋದು ತುಂಬಾನೇ ಸ್ಪೆಷಲ್ ಅಂತ. ಇಲ್ಲಿ ಈ ಲೈನ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು, ಮತ್ತೆ ಯಾರೆಲ್ಲ ತುಂಬಾ ವರ್ಷಗಳು ನೀವು ಲವ್ ಮಾಡ್ತಿದ್ರ ನನ್ಗೆ ಖಂಡಿತ ಹೇಳಿ. ಐ ವಾಸ್ ಸೈಲೆಂಟ್ ಬಟ್ ಐ ವಾಸ್ ನಾಟ್ ಬ್ಲೈಂಡ್. ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಲೈನ್. ಈ ಪ್ಲೇಸ್ ಅಲ್ಲಿ ತುಂಬಾನೇ ಚೆನ್ನಾಗಿರೋ ಲೈನ್ಸ್ ನ ಹಾಕಿದ್ದಾರೆ, ಮತ್ತೆ ಅದಕ್ಕೆ ಅಂತ ಅದ್ರದ್ದು ಮಹತ್ವತೆನ ಕೊಟ್ಟಿದ್ದಾರೆ. ಇರೋ ಫೋಟೋಸ್ ಯಾರ್ದು ಅಂತ ನಿಮ್ಗೆ ಖಂಡಿತ ಗೊತ್ತೇ ಇರ್ಬೇಕು, ದುಬೈ ರಾಜ್ರದ್ದು. ಇವ್ರ ಫೋಟೋಸ್ ನ ಬಂದು ತುಂಬಾ ಕಡೆ ನಾವು ನೋಡ್ಬೋದು. ಎಲ್ಲಿ ಅಂದ್ರೆ ರೆಸ್ಟೋರೆಂಟ್ಸ್ ಅಲ್ಲಿ ಎಲ್ಲಾ ಕಡೆನೂ ಇರ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಲೈಟ್ ಇಲ್ದೇ ಇರ್ಬೋದು, ಆದ್ರೆ ಈ ಕಾರ್ ಬಂದು ಪರಪ್ಲಾ ಅಂತ ಹೊಡಿತಿದೆ. ರೆಡ್ ಕಲರ್ ನನ್ನ ಫೇವ್ರೆಟ್ ಕಲರ್. ಈ ಕಾರ್ ಹೆಸರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಾರ್, ರೆಡ್ ಕಲರ್ ಅಲ್ಲಿ. ಈ ಕಲರ್ ನಿಮಗ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಮತ್ತೆ ಇಂಟೀರಿಯರ್ಸ್ ಕೂಡ ಸೂಪರ್ ಆಗಿದೆ. ಆದ್ರೆ ಕುತ್ಕೊಳಕ್ ಆಗೋದು ಇಬ್ರು ಮಾತ್ರ. ಎಷ್ಟೇ ಕಾಸ್ಟ್ಲಿ ಆಗಿದ್ರು ಈ ಕಾರು ಇಬ್ರೇ ಕುತ್ಕೋಬೇಕು ಅನ್ನೋದು ಬೇಜಾರು. ಇದು ಯಾವ ಮರ ಅಂತ ಅನ್ಕೊಂತಿದ್ದೀರಾ? ಇದು ಬಂದು ಆಲಿವ್ ಮರ. ಆಲಿವ್ ಮರ ನೀವು ಪಿಜ್ಜಾದಲ್ಲೆಲ್ಲ ತಿಂದಿರ್ತೀರಾ ಆಲಿವ್ ನ, ಬಟ್ ಇಲ್ಲಿ ಆಲಿವ್ ಮರನ ತೋರಿಸ್ತಿದೀನಿ. ಆದ್ರೆ ಇಲ್ಲಿ ಆಲಿವ್ ಅಂತೂ ಇಲ್ಲ. ಆಲಿವ್ ಮರದಲ್ಲಿ ಆಲಿವ್ ಇಲ್ದಿರೋ ಮರ ಇದು. ಅದೇ ಇದನ್ನ ಆಲಿವ್ ಮರ. ಇಲ್ಲಿ ತುಂಬಾ ಪ್ಲೇಸಸ್ ಅಲ್ಲಿ ಆಲಿವ್ ಮರನೇ ಇರೋದು. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರೆ ಪ್ಲೇಸಸ್. ಆದ್ರೆ ಏನು ಇಲ್ಲ, ಜಸ್ಟ್ ಕಾರು
ಕಾರ್ಸ್, ತುಂಬಾ ರೀತಿಯಾದ ಕಾರ್ಸ್ ನ ಇಟ್ಟಿದ್ದಾರೆ. ಆಮೇಲೆ ಟ್ರೀಸ್ ಇದೆ, ಮತ್ತೆ ಒಂದು ರೆಸ್ಟೋರೆಂಟ್ ಕೂಡ ಕಾಣಿಸ್ತಿದೆ. ಅಲ್ಲಿ ಏನ್ ಸಿಗುತ್ತೆ ಅಂತ ಇವಾಗ ಹೋಗಿ ನೋಡ್ಕೊಬರೋಣ. ಇಲ್ಲೊಂದು ರೆಸ್ಟೋರೆಂಟ್ ಕಾಣಿಸ್ತು ಅಂತ ಹೋಗ್ತಾ ಇದೀನಿ. ಆದ್ರೆ ಮೇ ಬಿ ಇಲ್ಲಿ ಏನು ಅಷ್ಟೊಂದು ಇಲ್ಲ ಅಂತ ಕಾಣಿಸುತ್ತೆ. ಈ ಪ್ಲೇಸೇ ತುಂಬಾ ಡಿಮ್ ತರ ಕಾಣಿಸ್ತಿದೆ. ಇಲ್ಲಿ ಏನಿದೆ ನೋಡೋಣ ಇರಿ. ಏನಿದು ಐಸ್ ಕ್ಯೂಬ್ಸ್, ಐಸ್ ಕ್ಯೂಬ್ಸ್ ಇದೆ. ಆಕ್ಚುಲಿ ಇವಾಗ ರೆಡಿ ಆಗ್ತಿದೆ ಅನ್ಸುತ್ತೆ, ಇನ್ನೂ ಏನು ರೆಡಿ ಆಗಿಲ್ಲ. ಮೇ ಬಿ ನಾವು ಬೇಗ ಬಂದ್ಬಿಟ್ವಾ. ಆದ್ರೆ ಇನ್ನೂ ಏನು ರೆಡಿ ಆಗಿಲ್ಲ ಇಲ್ಲಿ. ಕೆಂಡ ಮಾತ್ರ ಪಟಪಟ ಅಂತ ಕುದೀತಿದೆ. ಬೇಡ, ಕ್ಯಾಮ್ರಾಗಿದ್ರೆ ಐಫೋನ್ ಹಾಳಾಗ್ಬಿಡುತ್ತೆ. ತಿರ್ಗಾ ವಾಪಸ್ ಹೋಗ್ತೀನಿ. ಆದ್ರೆ ಪ್ಲೇಸ್ ಮಾತ್ರ ತುಂಬಾ ಸುಂದರವಾಗಿದೆ. ಕಾರ್ನ ನೋಡಿದ್ರಿ, ಆದ್ರೆ ಕಾರ್ ಎಲೆಕ್ಟ್ರಿಕ್ ಆಗಿ ಚಾರ್ಜ್ ಹಾಕೋದಿಕ್ಕೆ ಅದ್ರ ಪಾಯಿಂಟ್ ಕೂಡ ಪಕ್ಕದಲ್ಲೇ ಇಟ್ಟಿದ್ದಾರೆ. ಸೊ ದಟ್ ಈಸಿಯಾಗಿ ಇವ್ರನ್ನ ಇದನ್ನ ಚಾರ್ಜ್ ಮಾಡ್ಕೋಬಹುದು ಅಂತ ಹೇಳಿ. ಈಗ ಇಲ್ಲೊಂದು ರೆಸ್ಟೋರೆಂಟ್ಸ್ ಕಾಣಿಸ್ತು, ಎಲ್ಲ ಊಟ ಮಾಡ್ತಿರೋದು ನೋಡಿ ಜಸ್ಟ್ ನೋಡೋಣ ಅಂತ ಹೋದೆ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಎಲ್ಲನೂ ಅರೇಬಿಕ್ ಡಿಶ್ಶೇನೆ. ಬಟ್ ನಾನು ಅರೇಬಿಕ್ ಡಿಶ್ನ ಟೇಸ್ಟ್ ಮಾಡಿದ್ದೀನಿ. ನನಗಂತೂ ಪರ್ಸ್ನಲಿ ಅರೇಬಿಕ್ ಡಿಶಸ್ ಅಷ್ಟು ಇಷ್ಟ ಆಗಲ್ಲ, ಬಿಕಾಸ್ ನಾನು ಸೌತ್ ಇಂಡಿಯನ್ ಆಗಿರೋದ್ರಿಂದ ಯಾವಾಗಲೂ ಸೌತ್ ಇಂಡಿಯನ್ನೇ ಕೇಳುತ್ತೆ. ಬಟ್ ಆದರೆ ಅರೇಬಿಕ್ ಡಿಶ್ನ ಟ್ರೈ ಮಾಡಬೇಕು ಅಂತ ಹೇಳಿ ನಾನು ತುಂಬಾ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಇಷ್ಟ ಆಗಿಲ್ಲ. ಆದರೆ ಈ ಪ್ಲೇಸಲ್ಲಿ ನನಗೆ ಯಾಕೋ ಟ್ರೈ ಮಾಡಬೇಕು ಅಂತ ಅನಿಸಿಲ್ಲ. ಸರಿ ಅಂತ ಮಿರರಲ್ಲಿ ಒಂದು ಫೋಟೋನ ಹಂಗೆ ನೋಡಿಕೊಂಡು ತುಂಬ ಟೈಮ್ ಆಯಿತು ಅಂತ ಮನೆ ಕಡೆ ಹೊರಡೋಣ ಅಂತ ಬಂದ್ವಿ. ಇಲ್ಲಿ ಒಂದು ವ್ಯಾನ್ ನಿಂತಿತ್ತು, ಕೇತುರ ವ್ಯಾನ್. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪಿಂಕ್, ಬಾಬಿ ಪಿಂಕ್ ಕಲರಲ್ಲಿತ್ತು. ಓಪನ್ ಮಾಡಿದ ತಕ್ಷಣ ಓಪನ್ ಆಗೇ ಬಿಡ್ತು. ಈ ಪ್ಲೇಸ್ ನನಗೆ ವರ್ತ ಅಂತ ಕೇಳಿದ್ರೆ ಮೇ ಬಿ ಇಲ್ಲ ಅಂತ ಹೇಳ್ತೀನಿ, ಬಿಕಾಸ್ ನಮಗೆ ಹೋಗಿ ಬರೋದಕ್ಕೆ ಕ್ಯಾಬ್ ಬಂದು ಅಟ್ಲೀಸ್ಟ್ ಅಂದರೆ 240 ಆಯಿತು. ಬಿಕಾಸ್ ಇಲ್ಲಿ ಬಂದು ಕಾರ್ ಕಲೆಕ್ಷನ್ಸೇ ತುಂಬ ಇರೋದು. ಬರ್ತಾ ಆನ್ ದ ವೇಯಲ್ಲಿ ಒಂದು ಬ್ಲ್ಯಾಕ್ ಕಾಫಿ, ಶವರ್ಮಾ, ಮ್ಯಾಂಗೋ ಲಸ್ಸಿ ಮತ್ತು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡು ಕುಡಿದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ.